ರಾಜ್ಯ ಸರ್ಕಾರ ಈ ರಾಜ್ಯಕ್ಕೆ ಬಜೆಟ್ನಲ್ಲಿ ಚೆಂಪು ಕೊಟ್ಟಿದ್ದಾರೆ, ಚೆಂಪು ಪ್ರದರ್ಶನ ಮಾಡಿದ್ದಾರೆ ಸರ್ ಬಿಜೆಪಿ. ನೋಡಿ ಪಾಪ ಬಿ ಜೆ ಪಿನವರಿಗೆ ಅವರಿಗೆ ರಾಜ್ಯದ ಹಿತ ಗೊತ್ತು, ರಾಜ್ಯದ ಹಿತ ಗೊತ್ತು. ಇವತ್ತು ಏನು ಆ ಇತಿಮಿತಿಗಳೇನಿದೆ ಅದರಲ್ಲಿ ಅಭಿವೃದ್ಧಿ ಮಾಡುವಂಥದಕ್ಕೆ ಸರ್ಕಾರ ಸಾಲ ಮಾಡಿದೆ, ಇಲ್ಲ ಅಂತ ಹೇಳೋದು, ಸಾಲಕ್ಕೆ ಅವಕಾಶ ಮಾಡಿಕೊಂಡು. ನಾನು ನಿಮ್ಮ ಮೂಲಕ ಕೇಳ್ತೇನೆ, 1947ರಿಂದ 2014ರವರೆಗೂ ಇದ್ದಂಥ ದೇಶದ ಸಾಲ ಕೇವಲ 52 ಲಕ್ಷ ಕೋಟಿ. ಈಗ ಯಾಕಪ್ಪ 216,095 ಕೋಟಿ ಅಷ್ಟು ಜಾಸ್ತಿ ಆಯಿತು? 216,95,000 ಕೋಟಿ ಯಾಕೆ ಸಾಲ ಮಾಡಿದರೆ? ಇದನ್ನು ಯಾವ ಸರ್ಕಾರ ಅಂತ ಹೇಳಬೇಕು? ದೇಶ ಜನರಿಗೆ ತಿಪ್ಟೂರಿನ ಚಿಪ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು, ಚೆಂಪ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು? ಇದಕ್ಕೆ ಹೇಳಬೇಕು ಭಾರತೀಯ ಜನತಾ ಪಾರ್ಟಿಯವರು. ರಿಲೇಟೆಡ್ ಈಗ ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಿಲ್ಲ, ಅನುದಾನ ಸಿಗ್ತಿಲ್ಲ ಅಂತ ನಿಮ್ಮ ಶಾಸಕರು ಸಚಿವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಡೆದಿದೆ ಬಗ್ಗೆ. ನೋಡಿ, ನಾನು ನಿಜ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಸಹ ನಾನು ಗಮನಿಸಿದ್ದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಸೆಕ್ಷನ್ 123ನಲ್ಲೂ ಸಹ ಇಂಡ್ಯೂಸ್ಮೆಂಟ್ಸ್ ಬಗ್ಗೆ ಅಲ್ಲೇ ಇರುವಂಥದ್ದು ಇದೆ. ನಾನೊಬ್ಬ ವಕೀಲನಾಗಿ ಗೊತ್ತು. ಆದರೆ ನಾನು ಸಿದ್ದರಾಮಯ್ಯನವರನ್ನು ಅಭಿನಂದಿಸ್ತೇನೆ. ಈಗೇನೋ ಅವರು 4,48,000 ಕೋಟಿ ಬಡ್ಜೆಟ್ನಲ್ಲಿ ಈಗ ಈ ಗ್ಯಾರಂಟೀಸ್ಗೆ ಸಪ್ರೇಟ್ ಹಣವನ್ನೇ ಇಟ್ಟಿದ್ದಾರೆ. ಗೃಹಲಕ್ಷ್ಮಿಗೆ 28,000 ಕೋಟಿ, ಗೃಹ ಜ್ಯೋತಿಗೆ 10,000 ಚಿಲ್ಲರೆ ಕೋಟಿ, ಹೀಗೆ ಅವರು ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಯಾವುದೋ 6,000 ಕೋಟಿ ಇಷ್ಟೆಲ್ಲ ಇಟ್ಟಿದ್ದಾರೆ. ಆದರೆ ಸಂಪನ್ಮೂಲಗಳನ್ನು ಈಗ ನಮಗೆ ಹೇಳ್ತಾರೆ, ಬಿಹಾರಲ್ಲಿ, ಈಗ ಅಸ್ಸಾಮಲ್ಲಿ ಇವತ್ತು ಅನೌನ್ಸ್ ಮಾಡಿದ್ದಾರೆ 9,000 ಕೋಟಿ, 9,000 ಪ್ರತಿ ಹೆಣ್ಣುಮಗಳಿಗೆ ಕೊಡುವಂಥದ್ದು ಚುನಾವಣೆ ಇರುವಂಥ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ. ಬಿಹಾರಲ್ಲೂ ಅದನ್ನೇ ಮಾಡಿದ್ದು. ಇದನ್ನೇನಂತ ಅನ್ಬೇಕು? ಸೊ ಹಾಗಾಗಿ ನಾನು ಎಷ್ಟೇ ಹೇಳ್ತೇನೆ, ಎಸ್, ಇಟ್ ವಾಸ್ ಎ ಚುನಾವಣಾ ವಾಗ್ದಾನ. ಇದು ಚುನಾವಣಾ ವಾಗ್ದಾನವನ್ನು ಪಾಲಿಸಿಯಾಗಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಹಣ ಕೊಟ್ಟಿದ್ದೇವೆ. ಆ ಕಾರ್ಯಕ್ರಮ ಜಾರಿಗೆ ಜನಸಾಮಾನ್ಯರ ಬದುಕಿನಲ್ಲಿ ಅವರನ್ನು ಸಬಲೀಕರಣ ಮಾಡುವಂಥದ್ದಕ್ಕೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣ ಮಾಡುವಂಥ ದೃಷ್ಟಿಯಿಂದ ಈ 5 ಗ್ಯಾರಂಟೀಸನ್ನು ಕೊಟ್ಟಿದ್ದೇವೆ. ಸೊ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಓಕೆ.